ಅಧ್ಯಾತ್ಮ ಪ್ರವರ್ತಕರು ಮತ್ತು ಹಿರಿ ಕಿರುತೆರೆ ಕಲಾವಿದರಾದ ಶ್ರೀಮತಿ ಮಾಲಿನಿ ಪಿ ರಾವ್ ಮೇಡಮ್ ನಮ್ಮೊಂದಿಗಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಶಾಸ್ತ್ರೀಯ ಸ್ಯಾಕ್ಸೋಫೋನ್ ಕಲಾವಿದರು, ಆರ್ಯಭಟ್ಟ ಪ್ರಶಸ್ತಿ ವಿಜೇತರು, ಕಂಚಿ ಕಾಮಕೋಟಿ ಪೀಠ ಆಸ್ಥಾನದ ವಿದ್ವಾಂಸರಾದ ವಿದ್ವಾನ್ ಶ್ರೀಧರ್ ಸಾಗರ್ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ಸುಚೇತನ ಸಾಧನ ಪ್ರಶಸ್ತಿಯನ್ನು ನಾಟಕ ಕ್ಷೇತ್ರದಲ್ಲಿ ಸ್ವೀಕರಿಸುತ್ತಿರುವ ಖ್ಯಾತ ಹಿರಿಯ ಬರಹಗಾರರು, ನಾಟಕ ನಿರ್ದೇಶಕರು, ರಂಗಭೂಮಿ ಹಾಗೂ ಹಿರಿ ಕಿರುತೆರೆ ಕಲಾವಿದರಾದ ಶ್ರೀ ನೊಣವಿನಕೆರೆ ರಾಮಕೃಷ್ಣಯ್ಯ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೂ ಬರಹಗಾರತಿ, ಕೆಲಕಾಲ ಉಪನ್ಯಾಸಕಿಯಾಗಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ನಿರೂಪಕಿಯಾಗಿರ್ತಂತಹ ಶ್ರೀಮತಿ ರೂಪಶ್ರೀ ಮೋಹನ್ ಮೇಡಮ್ ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೂ ರಸಪ್ರಶ್ನೆ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಗೆದ್ದಿರುವ ವಿಜೇತರು ಕೂಡ ಬಂದಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಲಿಟಲ್ ಲಿಲ್ಲಿ ಅಕಾಡೆಮಿಯಿಂದ ವಸುಧಾ ಮೇಡಮ್ ಬಂದಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ವಿಶೇಷ ಚೇತನರ ಅಚ್ಚುಮೆಚ್ಚಿನ ಗಾಯಕ, ದೀಪಾ ಅಕಾಡೆಮಿಯ ಮಾಸ್ಟರ್ ಮುತ್ತು ಹಾಗೂ ತಂಡದವರು ವೇದಿಕೆ ಮೇಲೆ ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಶ್ರೀಯುತ ಪಾರ್ವತಿ ಸುತರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಭಾವರಸರಂಗ ಹೃದಯಾಂತರಂಗ ಪಾರ್ವತಿ ಸುತರ 2ನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮ ಕೆಲ ತಿಂಗಳ ಹಿಂದೆ ನಡೆಯಿತು. ಅಲ್ಲಿ ಸ್ವತಃ ಲಹರಿ ಮ್ಯೂಸಿಕ್ ಸಂಸ್ಥೆಯ ಲಹರಿ ವೇಲು ಸರ್ ಖುದ್ದಾಗಿ ಈ ಆಲ್ಬಮನ್ನು ಲೋಕಾರ್ಪಣೆ ಮಾಡ್ತಾರೆ. ಅವತ್ತು ಶ್ರೀಮತಿ ವನಜಾ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ಆಲ್ಬಮ್ 4 ವಿಭಾಗದಲ್ಲಿ MRT ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಬಹುದು. ವಿಶೇಷ ಏನಂತ ಹೇಳಿದ್ರೆ, ಇಷ್ಟೊತ್ತು ವಿಷ್ಣುರಾಮನ್ ಸರ್ ಹಾಡಿದ್ದನ್ನು ಕೇಳಿದ್ರಿ. ಅವರು ಕೂಡ ಈ ಆಲ್ಬಮ್, ಈ ಧ್ವನಿ ಸುರುಳಿಯಲ್ಲಿ ಹಲವಾರು ಗೀತೆಗಳಿಗೆ ಧ್ವನಿಯನ್ನು ನೀಡಿದ್ದಾರೆ. ಇದೀಗ ಈ ಭಾವರಸರಂಗ ಹೃದಯಾಂತರಂಗ ಧ್ವನಿ ಸುರುಳಿಯಿಂದ ಆಯ್ದ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ದೀಪಾ ಅಕಾಡೆಮಿಯ ಮಾಸ್ಟರ್ ಮುತ್ತು ಮತ್ತು ಅವರ ತಂಡದವರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಂಡಾಗಿದೆ. ಈಗ ಅವರ ಹಾಡನ್ನು ಕೇಳಿ ಆನಂದಿಸೋಣ. ದಯವಿಟ್ಟು. ಕಾರಣ ಇಷ್ಟೇ, ಇಲ್ಲಿ ನಿಂತಿದ್ದಾರಲ್ಲ ಮುತ್ತು ಅಂತ ಗಾಯಕ, ನಿಜವಾಗ್ಲೂ ಒಂದು ದೊಡ್ಡ ಮುತ್ತೆ. ಪ್ರಪಂಚಕ್ಕೆ ನಮ್ಮನ್ನು ಇಂಥ ಒಂದು ಮುತ್ತುವಿನ ರೂಪದಲ್ಲಿ ನಮ್ಮನ್ನು ದೇವರು ಕಳಿಸಿದಾನೆ. ಅವ್ರು ಹಾಡಿದರೆ ಎಷ್ಟು ಭಾವಪರವಶರಾಗ್ತೀವಿ ನಾವು ಅಂದರೆ, ಅಂತಹ ಅದ್ಭುತ ಗಾಯಕ, ಸಖತ್ತಾಗಿ ಹಾಡ್ತಾರೆ. ಅದಕ್ಕೋಗಿ ನಾನಿವತ್ತು ಅವ್ರು ಬರಲೇಬೇಕು, ಅವ್ರು ಇಲ್ಲಿ ಹಾಡಲೇಬೇಕು ಅಂತ. ಆದರೆ ಖುಷಿ ವಿಚಾರ ಏನಂದರೆ, ಮೇಡಮ್ ಪಾರ್ವತಿ ಸುತ್ತ ಅವರ ಹಾಡುಗಳು ನನಗೂ ಇಷ್ಟನೇ. ನಾನು ಖಂಡಿತವಾಗ್ಲೂ ನಾವು ಅದನ್ನು ಆರಿಸ್ಕೊಂಡು ಹಾಡ್ತೀವಿ ಅಂತ ಭಾವರಸರಂಗ ಹೃದಯಾಂತರಂಗ CD ಯಿಂದ ಒಂದು 4 ಹಾಡುಗಳನ್ನ ಆರಿಸ್ಕೊಂಡು ಹಾಡ್ತಿದ್ದಾರೆ. ನಿಮಗೂ ಎಲ್ಲ ಖುಷಿ ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಒಮ್ಮೆ ಅವರಿಗೋಸ್ಕರ ಅವರು ಮತ್ತು ಅವ್ರ ತಂಡಕ್ಕೆ, ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಬೇಕು.
ಇದ್ದರೆ ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಅಮೃತದ ಸುಖವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ 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 ಹುಡುಕಿದೆ ಇಲ್ಲದ ದೇವರ ಹತ್ತಿರವಿದ್ದರೂ ದೂರ ನಿಲುವೆವು ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಹಮ್ಮಿನ ಕೋಟೆಯಲ್ಲಿ ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದಿ ಬದುಕಿನಲ್ಲಿ ನಾಲ್ಕು ದಿನದಿ ಬದುಕಿನಲ್ಲಿ ನಾಲ್ಕು ದಿನದಿ ಬದುಕಿನಲ್ಲಿ ನಾಲ್ಕು ದಿನದಿ ಬದುಕಿನಲ್ಲಿ ಎಲ್ಲೋ 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 ಹುಡುಕಿದೆ ಇಲ್ಲದ ದೇವರ ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಗುರುತಿಸದಾದೆವು ನಮ್ಮೊಳಗೆ ಎಲ್ಲೋ 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 ಹುಡುಕಿದೆ ಇಲ್ಲದ ದೇವರ ಥ್ಯಾಂಕ್ ಯು ಆತ್ಮೆಗಾಗಿ ಸುಚೇತನ ಸಾಧನ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಶ್ರೀಯುತ ಅಲೋಕ್ ರಮೇಶ್ ಜೈನ್ ರವರು ನಮ್ಮೊಂದಿಗಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಇದೀಗ ಮುತ್ತು ಮತ್ತು ತಂಡದವರಿಂದ ಇನ್ನಷ್ಟು ಗೀತೆಗಳನ್ನು ಆಲಿಸೋಣ. ನಿತ್ಯೋತ್ಸವ ದೇವನಿಗೆ ನಮ್ಮೂರಲ್ಲಿ
ತಿರುಳಿನವರೆಗೆ ನಿತ್ಯೋತ್ಸವ ದೇವನಿಗೆ ನಮ್ಮೂರಲಿ ಮುಂಜಾವಿಂದ ನೆಟ್ಟಿರುಳಿನವರೆಗೆ ನಿತ್ಯೋತ್ಸವ ದೇವನಿಗೆ ನಮ್ಮೂರಲಿ ಭಕ್ತನೊಬ್ಬ ಬೇಡಿದ್ದ ಹೊನ್ನು ಮತ್ತೊಬ್ಬ ಕೋರಿದ್ದ ಹೆಣ್ಣು ಭಕ್ತನೊಬ್ಬ ಬೇಡಿದ್ದ ಹೊನ್ನು ಮತ್ತೊಬ್ಬ ಕೋರಿದ್ದ ಹೆಣ್ಣು ಮಗದೊಬ್ಬನದೋ ಮನೆ ಮಠ ಮಣ್ಣು ಮುಂಜಾವಿಂದ ನಟ್ಟಿರುಳಿನವರೆಗೆ ನಿತ್ಯೋತ್ಸವ ದೇವನಿಗೆ ನಮ್ಮೂರಲಿ. ಅರ್ಚನೆಗೆ ರೂಪಾಯಿ, ಅಭಿಷೇಕಕ್ಕೆ 100, ಅಲಂಕಾರಕ್ಕೆ 250, ಸೇರಿ ಹೊಸತು ಅಳತು ನಾಣ್ಯಗಳು ನೋಟು, ಆರತಿಯ ತಟ್ಟೆ ತುಂಬಿ ತುಳುಕಿತ್ತು. ಅರ್ಚನೆಗೆ ರೂಪಾಯಿ, ಅಭಿಷೇಕಕ್ಕೆ 100, ಅಲಂಕಾರಕ್ಕೆ 250, ಸೇರಿ ಹೊಸತು ಅಳತು ನಾಣ್ಯಗಳು ನೋಟು, ಆರತಿಯ ತಟ್ಟೆ ತುಂಬಿ ತುಳುಕಿತ್ತು. ಅರ್ಚಕರ ಗಮನ ತಟ್ಟೆಯ ಕಡೆಗೆ, ಭಕ್ತರ ಗಮನ ಬೇಡಿಕೆಯ ಕಡೆಗೆ. ಅರ್ಚಕರ ಗಮನ ತಟ್ಟೆಯ ಕಡೆಗೆ, ಭಕ್ತರ ಗಮನ ಬೇಡಿಕೆಯ ಕಡೆಗೆ, ಬೇಡಿಕೆಯ ಕಡೆಗೆ. ದೇವದವರು ಪುಳಿಯೋಗರೆ ತಂದವರು, ಒಡೆಮಾಲೆ ಇಟ್ಟವರು, 108 ಕಾಯಿ ಪಾದ ಕೊಡೆದವರು. ಲಂಚದಲ್ಲಿ ಲಂಚ ದೇವನಿಗೂ ಕೊಂಚ, ಪಾಲು ಕೊಡಲು ದೊಡ್ಡ ತೇರ ನೆಳೆದವರು. ವೈಭವದಿ ಸಾಗಿತ್ತು ಊರಲ್ಲಿ ತೇರು, ಹಸಿದ ಭಿಕ್ಷುಕರ ಬಾಯಲ್ಲಿ ನೀರು. ವೈಭವದಿ ಸಾಗಿತ್ತು ಊರಲ್ಲಿ ತೇರು, ಹಸಿದ ಭಿಕ್ಷುಕರ ಬಾಯಲ್ಲಿ ನೀರು, ಬಾಯಲ್ಲಿ ನೀರು. ದೇವನಿಗೋ ಮುಂಜಾವಿಂದ ನಟ್ಟಿರುಳಿನವರೆಗೆ ನಿತ್ಯೋತ್ಸವ ದೇವನಿಗೆ ನಮ್ಮೂರಲಿ ಭಕ್ತನೊಬ್ಬ ಬೇಡಿದ್ದ ಹೊನ್ನು ಮತ್ತೊಬ್ಬ ಕೋರಿದ್ದ ಹೆಣ್ಣು. ಭಕ್ತನೊಬ್ಬ ಬೇಡಿದ್ದ ಹೊನ್ನು ಮತ್ತೊಬ್ಬ ಕೋರಿದ್ದ ಹೆಣ್ಣು ಮಗದೊಬ್ಬನದೋ ಮನೆ ಮಠ ಮಣ್ಣು ಮುಂಜಾವಿಂದ ನಟ್ಟಿರುಳಿನವರೆಗೆ ನಿತ್ಯೋತ್ಸವ ದೇವನಿಗೆ ನಮ್ಮೂರಲ್ಲಿ. ಈ ಹಾಡನ್ನು ಭಾವರಸರಂಗ ಹೃದಯಾಂತರಂಗ ಸಿಡಿಗೆ ಸ್ವತಃ ವಿಷ್ಣುರಾಮನ್ ಸರ್ ಧ್ವನಿ ನೀಡಿದ್ದಾರೆ. ಸರ್, ಏನು ಅನ್ನಿಸ್ತು ಈ ಮಗು ಹಾಡಿದ್ದು? ಅಣ್ಣ ಮತ್ತು ಎಷ್ಟು ಖುಷಿ ಪಡ್ತಿದ್ದಾರೆ ಎಲ್ಲರೂ. ನೀನು ಉಳಿಸ್ಕೊಂಡೆ, ನೀನು ಹೇಳಿದ ಮಾತು ಉಳಿಸ್ಕೊಂಡೆ. ನಾ ವಿಷ್ಣು ಸರ್ ಎದುರಿಗೆ ಹಾಡ್ತೀನ, ಅವ್ರ ಗಾಯಕರು ಎದುರುಗಡೆ ಹಾಡ್ತೀನ ಖಂಡಿತವಾಗ್ಲೂ ಅಂತ ಹೇಳ್ತಿದ್ರು. ಇದು ಸರ್ ಗಾಯಕರು ಅಂದರೆ. ನೀವು ನನ್ನೆಲ್ಲ ಕರೆಸಿ ಕೂಡಿಸ್ಕೊಂಡು ಹಾಡಿಸ್ತೀರಲ್ಲ ನೋಡಿ, ಈ ಮಗು ಇದು. ಥ್ಯಾಂಕ್ ಯು ಮುತ್ತು. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಸರ್.
ಇಳಿಗೆ ಬೆಳೆಗೆ ಜೀವರಸವ ತುಂಬು ಬಾ. ಉರಿವದರೆಗೆ ಬಿರಿವ ಬಗೆಗೆ ಕಂಪನಿಯಲಿಳಿದು ಬಾ. ಮೇಲೆ ಕೆಳಗೆ ಇಳಿಗೆ ಬೆಳೆಗೆ ಜೀವರಸವ ತುಂಬು ಬಾ. ಬಾ ಇಳಿದು ಬಾ. ಬಾ 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 ಇಳಿದು ಬಾ. ಬಾ 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 ಇಳಿದು ಬಾ. ನೆಲದ ಸ್ಮರಣೆಯಿಂದ ಕರುಣೆ ಕರಗಿದಂತೆ ಸುರಿದು ಬಾ. ಮಳೆಯೇ ಬಾರ ಕಳೆಯೇ ತಾರ ಬಿತ್ತ ಬದುಕ ಬೆಳಗು ಬಾ. ನೆಲದ ಸ್ಮರಣೆಯಿಂದ ಕರುಣೆ ಕರಗಿದಂತೆ ಸುರಿದು ಬಾ. ಮಳೆಯೇ ಬಾರ ಕಳೆಯೇ ತಾರ ಬಿತ್ತ ಬದುಕ ಬೆಳಗು ಬಾ. ಕರಗಿ ಸುರಿಯುತ್ತ ಬಾ ಬದುಕ ಬೆಳಗುತ್ತ ಬಾ. ಕರಗಿ ಸುರಿಯುತ್ತ ಬಾ ಬದುಕ ಬೆಳಗುತ್ತ ಬಾ. ಉರಿವದರೆಗೆ ಬಿರಿವ ಬಗೆಗೆ ಕಂಪನಿಯಲಿಳಿದು ಬಾ. ಮೇಲೆ ಕೆಳಗೆ ಇಳಿಗೆ ಬೆಳೆಗೆ ಜೀವರಸವ ತುಂಬು ಬಾ. ಬಾ ಇಳಿದು ಬಾ. ಬಾ 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 ಇಳಿದು ಬಾ. ಬಾ 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 ಇಳಿದು ಬಾ. ಶೂನ್ಯದಿಂದ ಶಬ್ದವಾಗಿ ಗಾಳಿಗಡಲ ಈಸಿ ಬಾ. ಕಾಯ್ದ ಜಗವ ಕಾವವಲವೇ ಭುವಿಯ ತಪಕ್ಕೆ ಒಲಿದು ಬಾ. ಶೂನ್ಯದಿಂದ ಶಬ್ದವಾಗಿ ಗಾಳಿಗಡಲ ಈಸಿ ಬಾ. ಕಾಯ್ದ ಜಗವ ಕಾವವಲವೇ ಭುವಿಯ ತಪಕ್ಕೆ ಒಲಿದು ಬಾ. ಕಡಲರೀಸುತ್ತ ಬಾ ತಪಕ್ಕೆ ಒಲಿಯುತ್ತ ಬಾ. ಕಡಲರೀಸುತ್ತ ಬಾ ತಪಕ್ಕೆ ಒಲಿಯುತ್ತ ಬಾ. ಉರಿವದರೆಗೆ ಬಿರಿವ ಬಗೆಗೆ ಕಂಪನಿಯಲಿಳಿದು ಬಾ. ಮೇಲೆ ಕೆಳಗೆ ಇಳಿಗೆ ಬೆಳೆಗೆ ಜೀವರಸವ ತುಂಬು ಬಾ. ಬಾ ಇಳಿದು ಬಾ. ಬಾ 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 ಇಳಿದು ಬಾ.
ಇಲ್ಲಿರೋ ಜೋರು ಚಪ್ಪಾಳೆ ಹೇಳ್ತಾ ಇದೆ ನೀನು ಎಷ್ಟು ಚೆನ್ನಾಗಿ ಹಾಡ್ತಿದ್ಯಾ, ಅವರಿಗೆಲ್ಲ ಎಷ್ಟು ಖುಷಿ ಆಗ್ತಿದೆ ನಿನ್ನ ಹಾಡುಗಳನ್ನ ಕೇಳಿ ಅಂತ. ಇದೇ ಸಾಕ್ಷಿ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ, ಮತ್ತೆ ಅವರಿಗೆ ಅದೊಂದೇ ಶ್ರೀರಕ್ಷೆ ಇವರಿಗೆ. ಒಬ್ಬ ದೇವ್ರು ಲೋಕದ ಮೂಲ್ಯಾಗೂ, ಊರಿಗೂ ಒಂದೊಂದು ದೇವ್ರು, ದೇಶದಾಗೆಲ್ಲೇ ಹೋಗು. ಜಾತಿಗೂ ಒಬ್ಬೊಬ್ಬ ದೇವರು ಲೋಕದ ಮೂಲ್ಯಾಗೂ, ಊರಿಗೂ ಒಂದೊಂದು ದೇವರು ದೇಶದಾಗೆಲ್ಲೇ ಹೋಗು. ಜಾತಿಗೂ ಒಬ್ಬೊಬ್ಬ ದೇವರು ಲೋಕದ ಮೂಲ್ಯಾಗೂ, ಊರಿಗೂ ಒಂದೊಂದು ದೇವರು ದೇಶದಾಗೆಲ್ಲೇ ಹೋಗು. ಎಲ್ಲ ಜಾತಿ ಎಲ್ಲ ಕುಲವು, ಎಲ್ಲ ಜಾತಿ ಎಲ್ಲ ಕುಲವು ಒಪ್ಕೊಳ್ಳೋಂಥ ದೇವರು, ಪರದೇಶದಿಂದ ಭಕ್ತರು ಬಂದು ಬೇಡ್ಕೊಳ್ಳೋಂಥ ದೇವರು. ಹೇಳು ತಮ್ಮ ಅವನೇ ನಮ್ಮ ತಿರುಪತಿ ತಿಮ್ಮಪ್ಪ, ಹೇಳು ಬೆಟ್ಟಗಳೊಡೆಯ ತಿರುಪತಿ ನಿಲಯ ಶೇಷಾದ್ರಿ ಸೀನಪ್ಪ. ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ, ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ, ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ಗೋವಿಂದ. ಕಾಮಧೇನುವೋ ಕಲ್ಪವೃಕ್ಷವೋ ಇತ್ತು ಎಂದು ಅಂದು, ಸಂಕಟ ಬಂದಾಗ ವೆಂಕಟರಮಣಗೆ ಶರಣು ಅನ್ನು ಇನ್ನು. ಕಾಮಧೇನುವೋ ಕಲ್ಪವೃಕ್ಷವೋ ಇತ್ತು ಎಂದು ಅಂದು, ಸಂಕಟ ಬಂದಾಗ ವೆಂಕಟರಮಣಗೆ ಶರಣು ಅನ್ನು ಇಂದು. ದಿಕ್ಕಿಲ್ಲ ನನ್ನ ಕಾಯೋ ತಂದೆ, ದಿಕ್ಕಿಲ್ಲ ನನ್ನ ಕಾಯೋ ತಂದೆ ಅಂತ ಕೂಗು ಸಾಕು. ಗೋವಿಂದ ಅಂತ ಕೈ ಮುಗಿದೇಳು ವರ್ಧಪ್ಪನ್ ಪರಾಕು. ದಿಕ್ಕಿಲ್ಲ ನನ್ನ ಕಾಯೋ ತಂದೆ ಅಂತ ಕೂಗು ಸಾಕು. ಗೋವಿಂದ ಅಂತ ಕೈ ಮುಗಿದೇಳು ವರ್ಧಪ್ಪನ್ ಪರಾಕು. ತಪ್ಪದೆ ಕಾಯ್ತಾ ನಿನ್ನ ನಂಬಲು ಅವನ ತಿರುಪತಿ ತಿಮ್ಮಪ್ಪ, ಹೇಳು ಬೆಟ್ಟಗಳೊಡೆಯ ತಿರುಪತಿ ನಿಲಯ ಶೇಷಾದ್ರಿ ಸೀನಪ್ಪ. ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ, ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ, ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ಗೋವಿಂದ. ಕೇಳ್ದಂಗೆಲ್ಲ ಕೊಡ್ತಾನಂತ ಕೇಳ್ತಾ ಇರಲೇಬೇಡ, ನೀ ಕೊಡ್ಬೇಕಾದ್ನ ಚಿಕ್ಕ ಸಾದ್ರು ಬಾಕಿ ಮಡಿಕಬೇಡ. ಕೇಳ್ದಂಗೆಲ್ಲ ಕೊಡ್ತಾನಂತ ಕೇಳ್ತಾ ಇರಲೇಬೇಡ, ನೀ ಕೊಡ್ಬೇಕಾದ್ನ ಚಿಕ್ಕ ಸಾದ್ರು ಬಾಕಿ ಮಡಿಕಬೇಡ. ಬಡ್ಡಿಗೆ ಪೀಕ್ ಬಿಡ್ತಾನೆ, ಬಡ್ಡಿಗೆ
ಬಡ್ಡಿಗೆ ಪಿಕ್ ಬಿಡ್ತಾನೆ ಕೊಡ್ಬೇಕಾದ್ನ ಮರ್ತ್ರೆ ಹಂಗಿಂಗಲ್ಲ ಬಾಲ ಜಪ್ಪ ಬಾಕಿ ವಸೂಲಿಗಿಳಿದ್ರೆ ಬಡ್ಡಿಗೆ ಪಿಕ್ ಬಿಡ್ತಾನೆ ಕೊಡ್ಬೇಕಾದ್ನ ಮರ್ತ್ರೆ ಹಂಗಿಂಗಲ್ಲ ಬಾಲ ಜಪ್ಪ ಬಾಕಿ ವಸೂಲಿಗಿಳಿದ್ರೆ ಬರೇ ಬಡ್ಡಿ ಕಾಸಿನ ಮಾರವಾಡಿ ತಿರುಪತಿ ತಿಮ್ಮಪ್ಪ 7 ಬೆಟ್ಟಗಳೊಡೆಯ ತಿರುಪತಿ ನಿಲಯ ಶೇಷಾದ್ರಿ ಸೀನಪ್ಪ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ವೆಂಕಟರಮಣ ಗೋವಿಂದ 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 ಶ್ರೀನಿವಾಸ ಗೋವಿಂದ ಗೋವಿಂದ. ಚಿಕನ್ನಲ್ಲಿ ಈ ಹಾಡನ್ನು ಅಪ್ಪನ ಜೊತೆ ಹಾಡ್ತಿದ್ದೆ, ಇವತ್ತು ಮುತ್ತು ಜೊತೆ ಹಾಡ್ತಿದ್ರೆ ಅಪ್ಪ ಅಲ್ಲಿ ನಿಂತಿದ್ದಾರೆ, ಅವರೇ ಹಾಡ್ತಿದ್ದಾರೆ ಅನ್ನೋ ಭಾವನೆ ಆಗ್ತಿದೆ ನನಗೆ. ಅಷ್ಟು ಅತ್ಯದ್ಭುತವಾಗಿ ಹಾಡ್ದ ಮಗು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ವೆರಿ ಗ್ರೇಟ್ಫುಲ್ ಟು ಯು. ಮತ್ತೊಮ್ಮೆ ಮುತ್ತು ಹಾಗೂ ಅವರ ತಂಡದವರಿಗೆ ಜೋರಾದ ಚಪ್ಪಾಳೆ ಬರಬೇಕು ಆತ್ಮೀಯರೇ. ಇದೀಗ ಸ್ವತಃ ಖ್ಯಾತ ಸ್ಯಾಕ್ಸೋಫೋನಿಸ್ಟ್, ವಾದಕರು, ಅಂತಾರಾಷ್ಟ್ರೀಯ ಕಲಾವಿದರು ಸ್ವತಃ ವೇದಿಕೆಯಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಇವರಿಗೆ ಇದೀಗ ಸನ್ಮಾನ. ನನಗೆ ತುಂಬ ಖುಷಿಯಾಗತ್ತೆ, ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಬನ್ನಿ ಸರ್. ನನಗೆ ಮುತ್ತುವರ ಹಾಡು ಕೇಳಿ ಜೇಸುದಾಸ್ ನೆನಪಾಯ್ತು. ಜೇಸುದಾಸ್ ಅವ್ರು ಹಾಡಿದರೆ ಈಗ ನಮ್ಮೂರ ಯುವರಾಣಿ ಏನೋ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಆ ಫೀಲಿಂಗ್ ಇದೆ. ಮುತ್ತು ಅವರು ಅವ್ರ ಹೆಸರು ಗೊತ್ತಿಲ್ಲ, ಹವಳ ಅಂತ ಹೇಳಿದೆ ನಾನು. ಮುತ್ತು ಹವಳ ಇಬ್ಬರು ಚೆನ್ನಾಗಿ ಹಾಡಿದರು. ವಿಷ್ಣು ಸರ್ ಅದ್ಭುತ ಸರ್. ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇದು ಪಾರ್ವತಿ ಸುತ್ತವರು. ಅಯ್ಯೋ ಎಲ್ಲ ಅವರೇ ನುಡಿಸಿರೋದಲ್ವಾ? ಅದ್ಭುತ ಸರ್, ಅದ್ಭುತ ಅದ್ಭುತ. ಹಂಸವೇಣಿ, ನಾನು ಹವಳ, ಮುತ್ತು ಹವಳ ಅಂತಂದೆ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಹಾಡು ಕಂಪೋಸ್ ಮಾಡಿದವರಿಗೂ ಮತ್ತು ಹಾಡಿದವರಿಗೂ ದಯವಿಟ್ಟು ನಿಮಗೊಂದು ಸಣ್ಣ ತೊಂದರೆ ಕೊಡ್ತೀನಿ, ಎದ್ದು ನಿನ್ನ ಚಪ್ಪಾಳೆ ಹೊಡೀರಿ ದಯವಿಟ್ಟು ದಯವಿಟ್ಟು ದಯವಿಟ್ಟು. ಹೇಳಿದ್ದು ಹಂಸಲೇಖ ಸರ್ ಎಷ್ಟು ಜನಕ್ಕೆ ಸಾಧ್ಯ? ಏನು 24 ಗಂಟೆ ಹರ್ಕೊಂಡು ಅಭ್ಯಾಸ ಮಾಡಿದ್ರು ಈ ಫೀಲಿಂಗ್ ಬರೋದಿಲ್ಲ. ತುಂಬ ಕಷ್ಟ ಇದೆ ಸಂಗೀತ. ತಾಯಿ ಸರಸ್ವತಿ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ಇದೀಗ ಇಷ್ಟೊತ್ತು 4 ಗೀತೆಗಳನ್ನು ಕೇಳಿದ್ರಿ. ಇದು ಪಾರ್ವತಿ ಸುತರವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತಹ ಭಾವರಸರಂಗ ಹೃದಯಾಂತರಂಗ ಧ್ವನಿ ಸುರುಳಿಯಿಂದ ಆಯ್ದ ಗೀತೆಗಳು. ಇದೇ ರೀತಿ 4 ವಿಭಾಗಗಳು MRT ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ. ಅದರಲ್ಲಿ ಸ್ವತಃ ವಿಷ್ಣು ರಾಮನ್ ಸರ್ ಅವರು ಕೂಡ ಹಾಡಿದ್ದಾರೆ, ಪ್ರಕಾಶ್ ನಾಯಕ್ ಸರ್ ಇಲ್ಲಿದ್ದಾರೆ. ಹೀಗೆ ಪಾರ್ವತಿ ಸುತರ ಹಲವಾರು ಶಿಷ್ಯಂದಿರು ಧ್ವನಿ ಸುರುಳಿಯಲ್ಲಿ ಅವರ ಧ್ವನಿಯನ್ನು ನೀಡಿದ್ದಾರೆ. ಅದನ್ನು ನೀವು ಕೂಡ ಕೇಳಿ ಖಂಡಿತ ಇಷ್ಟಪಡ್ತೀರಾ. ಮಿಸ್ ಆಗ್ತಿದ್ರಿ, ಇವತ್ತು ಬಂದಿರೋದು ತುಂಬ. ಮಾತಾಡಿ. ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಎಲ್ರಿಗೂ. ನಮ್ಮ ಅರುಣಾ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇಲ್ಲಿರುವಂಥ ಎಲ್ಲ ಹಿರಿಯ ಸಂಗೀತ ವಿದ್ವಾಂಸರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಹಾಗೆ ನಾನು ನಮ್ಮ ದೀಪಾ ಸಂಸ್ಥೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಈ ಥರ ಮಕ್ಕಳನ್ನು ಗುರುತಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅರುಣಾ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
ಆಮೇಲೆ ಒಂದು ರಿಕ್ವೆಸ್ಟ್ ಇದೆ, ಇದೇನೋ ಇಲ್ಲಿ ಮನಸ್ಸಿಗನ್ಸಿದ್ದು, ನಾನೇನೋ ಸರಿಗಮಪ್ಪ ಹೋಗ್ತೀನಿ ಅಂತ ಹೇಳ್ತಿರೋದಿಲ್ಲ. ಮುತ್ತುವರಿಗೆ ಒಂದು ಸಲ ನೆಕ್ಸ್ಟ್ ಒಂದು ಪ್ರಯತ್ನ ಪಡಿ ದಯವಿಟ್ಟು. ಅವ್ರು ಬಂದು ಜಗತ್ ಪ್ರಸಿದ್ಧ ಆಗಬೇಕು ಮುತ್ತವರು. ಬೇಕು, ಇಂಥ ವಾಯ್ಸ್ಗಳು ಬೇಕು. ಏನೋ ದೇವ್ರದಿಂದ ನಮ್ಮ ಅರ್ಜುನ್ ಜನ್ಯವ್ರ ಕಣ್ಣಿಗೆ ಬಿದ್ದು ಪ್ಲೇಬ್ಯಾಕ್ ಸಿಂಗರ್ ಆದರೆ ನಮಗೆಲ್ಲ ಸಂತೋಷ, ಹೆಮ್ಮೆ ಅಲ್ವಾ? ಆ ಮುತ್ತು ದೊಡ್ಡ ಜನ ಆದರೆ ನಮಗೆಲ್ಲ ಸಂತೋಷ ಅಲ್ವಾ? ನಿಜವಲ್ಲೂ ನಮ್ಮ ವಿಷ್ಣು ಸರ್ ಸಂಗೀತ ಕ್ಷೇತ್ರ ತುಂಬ ದೊಡ್ಡ ಹೆಸರು, ತುಂಬ ಅವ್ರ ಹೆಸರು ಕೇಳಿದ್ರೆ ನಮ್ಮ ಆತ್ಮೀಯರು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದ್ರೆ, ಪುಣ್ಯಾತ್ಮ ನಿಜವಾಗಲೂ ಆ ಮಕ್ಕಳಿಗೆ ಅಷ್ಟು ಎನ್ಕರೇಜ್ ಮಾಡ್ತಾಯಿದ್ರು ಸರ್. ನಿಮ್ದಲ್ಲಿ ಆಶೀರ್ವಾದ ಬೇಕು, ಪ್ರಯತ್ನ ಪಡಿ ದಯವಿಟ್ಟು. ನೆಕ್ಸ್ಟ್ ಅವರು ಆಡಿಷನ್ಗೆಲ್ಲ ಕಳಿಸಿ, ದೇವ್ರು ಕಳಿಸಿ. ಅಲ್ಲಿ ಏನು ಅಂದರೆ ಯೋಗ್ಯತೆ ಅಂತ ಖಂಡಿತ ಇದೆ, ಇನ್ನು ಯೋಗ ಅವನು ಬೇಕು. ನೀವೆಲ್ಲ ಆಶೀರ್ವಾದ ಮಾಡಿ ಹೋಗಲಿ ಅಂತ. ಖಂಡಿತ ಯೋಗ ಬೇಕು ಅವನಿಗೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ರೀಧರ್ ಸರ್, ಬಸವರಾಜು ಸರ್, ಲತಾ ಮೇಡಮ್, ಮಾಸ್ಟರ್ ಮುತ್ತು ಹಾಗೂ ದೀಪಾ ಅಕಾಡೆಮಿಯ ತಂಡದವರಿಗೆ, ಸಂಪೂರ್ಣ ತಂಡದವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಬನ್ನಿ ಸರ್, ಆಗುತ್ತಾ? ಹಾಂ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗಲ್ಲ, ಅದು ದೀಪ ಅಡ್ಡ ಇದೆ. ಅವರೇ ಒಂದು ದೀಪ, ಎಲ್ರಿಗೂ ಬೆಳ್ಕೊಡೋರು. ಇದೀಗ ದೀಪ ಬೆಳಗುವ ಕಾರ್ಯಕ್ರಮ. ದಯಮಾಡಿ ಎಲ್ಲ ಗೌರವಾನ್ವಿತ ಕುಮಾರಿ ವೈಷ್ಣವಿ ಎಸ್ ಚಕ್ರಪಾಣಿ ಅವರು ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಸುಚೇತನ ಸುವರ್ಣ ಸಂಭ್ರಮ ಕಂಡು, ಸುವರ್ಣ ಸಂಭ್ರಮದಲ್ಲಿ ಸುಚೇತನ ಕಲಾವಿದರು ಒಂದು ಒಮ್ಮತಕ್ಕೆ ಬರ್ತಾರೆ. ನಾಟಕ ಕ್ಷೇತ್ರ, ಸಂಗೀತ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಈ 3 ವಿಭಾಗಗಳಿಗೆ ಗಣ್ಯರನ್ನು ಆಹ್ವಾನಿಸಿ ಅವರನ್ನು ಗೌರವಿಸಿ ಸುಚೇತನ ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಡಬೇಕು. ಅದರ ನಂತರ ಸಾಧನಾ ಪ್ರಶಸ್ತಿ, ಸಚೇತನ ಸಾಧನಾ ಪ್ರಶಸ್ತಿ ಪ್ರಶಸ್ತಿಗಳನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಇಡೀ ಸುಚೇತನ ಫ್ಯಾಮಿಲಿ ತೀರ್ಮಾನಗೊಳ್ತಾರೆ. ಆದರೆ ಅದರ ಜವಾಬ್ದಾರಿಯನ್ನು ನಮ್ಮ ಏಜಿಸ್ ಕಲಾಶ್ರೀ ಮಡ್ಲಿಗೆ ಹಾಕ್ತಾರೆ. ಇಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಮಾಡ್ತೀರಾ ಆ ಕೆಲಸವನ್ನು ಅಂತ ಹೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇದೀಗ 10 ವರ್ಷಗಳಾಯಿತು. 10 ವರ್ಷದಲ್ಲಿ 8 ವರ್ಷ ಇದೇ ಸ್ಟೇಜಲ್ಲಿ ಪಾರ್ವತಿ ಸುತಾ ಅವರು ಕೂಡ ಇದ್ದರು. 9ನೇ ವರ್ಷ ನೋಡಲಿಕ್ಕಾಗಿಲ್ಲ, 10ನೇ ವರ್ಷ ಅವರಿಲ್ಲ. ಆದರೆ ಸುಚೇತನ ಬಳಗ ಇನ್ನೂ ಇದೆ. ಹಿರಿಯ ಚೇತನಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರೆಲ್ಲರೂ ಸೇರಿ ದೀಪ ಬೆಳಗಿಸೋದ್ರ ಮೂಲಕ ನಮ್ಮ ಗಣ್ಯರು ಇಲ್ಲಿದ್ದಾರೆ. ಇವತ್ತು ಮುಖ್ಯ ಅತಿಥಿಗಳು ಗಣ್ಯರು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೀಪ ಬೆಳಗಿಸಿ ನಮಗೆಲ್ಲ ಆಶೀರ್ವಚನ ಮಾಡಬೇಕು. ಇದೇ ಆಶೀರ್ವಚನ ಸಮಯದಲ್ಲಿ ಪ್ರಖ್ಯಾತ ಗಾಯಕಿ ಕುಮಾರಿ ವೈಷ್ಣವಿ ಚಕ್ರಪಾಣಿ ಅವರು ತಮ್ಮ ಪ್ರಾರ್ಥನಾ ಗೀತೆಯನ್ನು ಕೂಡ ಹಾಡ್ತಿದ್ದಾರೆ. ಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು ವಂದಿಸುವುದಾದಿಯಲಿ ಗಣನಾಥನ ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ತಂದವರಗ ಧರೆಗೆ ಇಳಿಸಿದನು ವಂದಿಸುವುದಾದಿಯಲಿ ಗಣನಾಥನ ಇಂದು ಜಗವೆಲ್ಲ ಉಮೆ ನಂದನನ ಪೂಜಿಸಲು
ಚಂದದಿಂದಲಿ ಸಕಲ ಸಿದ್ಧಿಗಳ ನೀತ್ತು ತಂದೂರಂದಾರ ವಿಠಲನ ಸೇವೆಯುಳು ಬಂದ ವಿಘ್ನವ ಕಳೆದ ನಂದವನು ಕೊಡುವ ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು ವಂದಿಸುವುದಾದಿಯಲಿ ಗಣನಾಥನ ಗಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಸುಚೇತನ ಕಲಾವಿದರು ಸಂಸ್ಥೆಯ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ದೀಪ ಬೆಳಗುವ ಸಮಯದಲ್ಲಿ ಸುಶ್ರಾವ್ಯವಾಗಿ ಹಾಡಿದಂತಹ ಕುಮಾರಿ ವೈಷ್ಣವಿ ಚಕ್ರಪಾಣಿ ಅವರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಇದೀಗ ವೈಷ್ಣವಿ ಚಕ್ರಪಾಣಿ ಮೇಡಮ್ರವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆ. ಸನ್ಮಾನವನ್ನು ಖ್ಯಾತ ಹಿರಿ ಕಿರುತೆರೆ ಕಲಾವಿದರಾದ ಶ್ರೀಮತಿ ಮಾಲಿನಿ ಪಿ ರಾವ್ ಮೇಡಮ್ ಮಾಡ್ತಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ವೈಷ್ಣವಿ ಚಕ್ರಪಾಣಿ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಮಾಸ್ಟರ್ ಮುತ್ತು ಹಾಗೂ ಅವರ ತಂಡದವರಿಂದನೂ ಸಂಗೀತನ ಕೇಳಿದ್ದಾಯಿತು. ಈಗ ನಮ್ಮೆಲ್ಲರನ್ನ ಯಕ್ಷಗಾನ ಪ್ರಪಂಚಕ್ಕೆ ಕರೆದೊಯ್ಯಲಿದ್ದಾರೆ ಕುಮಾರಿ ಪ್ರಣಮ್ಯ ಆಚಾರ್ಯರವರು. ಯಕ್ಷಗಾನ ಭಾರತದ ಸಾಂಪ್ರದಾಯಿಕ ರಂಗಭೂಮಿ ಕಲಾ ಪ್ರಕಾರ. ಇದು ಆರಾಧನಾ ಕಲೆಯಾಗಿದ್ದು ನೃತ್ಯ, ಸಂಗೀತ, ಮಾತುಗಾರಿಕೆ, ನವರಸಗಳ ಅಂಗೀಕ ಅಭಿನಯಗಳನ್ನು ಹಿಡಿದಿಟ್ಟಿರುವ ಸ್ವಚ್ಛ ಕನ್ನಡ ಭಾಷೆಯ ಏಕೈಕ ಕಲೆ. ಈಗ ನಿಮ್ಮ ಮುಂದೆ ಕುಮಾರಿ ಪ್ರಣಮ್ಯರವರು ಯಕ್ಷಗಾನ ಅಧಿದೇವತೆಯಾದ ಗಣಪತಿ ಸ್ತುತಿಯೊಂದಿಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಎಂಬ ಹಾಡಿಗೆ ನೃತ್ಯ ಪ್ರದರ್ಶಿಸಲಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಇದೀಗ ಕುಮಾರಿ ಪ್ರಣಮ್ಯರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಲಂಬೋದರನ ವಿನಾಯಕನ ಗಣಾಧಿಪನ ಗೌರೇ ಸುತನ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ಗುಣಯುತನ ನೆನೆಗಿರೋ ಜನರಲ್ಲ ಗುಣಯುತನ
ಪವನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಕೊಡ್ತಾ 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 ತರೆ ತಾ ಹಂಗೆ ಜಣ್ಣ ಕಿಟ ತಿನ್ನ ತೋಂಗ ಜಟ್ಟಿಟ ಉತ್ತರ ಗಿಣ ಗ್ರದಿಂದ ಜಟ್ಟಿಟ ಉತ್ತರ ಗಿಣ ಗ್ರದಿಂದ ತರೀಕು ಆನನ ಕೌತುಕ ದೇವರ ಗಣಪತಿ ವಿಘ್ನ ವಿನಾಶಕ ಜನಗಿಗರಳುವ ಭಕ್ತರಿ ವಿನಯ ಆಗ್ರತೋ ಹೀಗ್ರತೋ ದಕ್ಕು ದಿಕ್ಕು ದಗದ ತಿನ್ನದ ದಿಕ್ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಗಣಪತಿನಾಥ ತ್ರಿಜಗ ವಂದಿತ ಪರವಿವದಾತ ಸುಗುಣ ಪ್ರಖ್ಯಾತ ಓ ದಿನ ಗೃಹದಿನ ತೋಂಗ ತೋ ದಿನ ದಿನ ಕೈ ಗಡಗಡ ತೋಂಗ ತಾತಯ್ಯದ ದಿಗಿಣರಿ ಕೊಡ್ತಾ ಇದೀನಿ. ಚಿತ್ಕಲಾ ತುಂಗ ಮೇಡಮ್. ಮೇಡಮ್ ಚಿತ್ಕಲಾ ತುಂಗ ದಯವಿಟ್ಟು ಬನ್ನಿ. ಇವಳಿಗೂ ಅಷ್ಟೇ ಪಾರ್ವತಿ ಸುತ್ತ ಅಂದರೆ ತುಂಬ ಇಷ್ಟ. ಅವ್ರದ್ದೊಂದು ಇಂಡಿಯಾ ಎನ್ನು ಭಾರತ ಎನ್ನು ಹಿಂದೂಸ್ತಾನ ಎನ್ನು ಅನ್ನೋ ಹಾಡನ್ನು ಎಷ್ಟು ಮುದ್ದಾಗಿ ಹಾಡ್ತಾಳೆ ಅಂದರೆ ಆ ಮುದ್ದು ಹಾಡೋದ್ರ ಜೊತೆಗೆ ಅವಳು ಭಾವಾಭಿನಯ ಕೂಡ ಮಾಡ್ತಾಳೆ ಅದ್ರ ಜೊತೆಗೆ. ಅಷ್ಟು ಸೂಪರಾಗಿ ಮಾಡ್ತಾಳೆ. ಅದಕ್ಕೆ ನನಗೆ ಈ ಮಗು ತುಂಬಾ ಇಷ್ಟ ಅಂದರೆ ಇಷ್ಟ. ಹಾಗಾಗಿ ಅವಳಿಗೂ ಅಷ್ಟೇ ಅದೇನೋ ನನ್ನನ್ನು ನೋಡಿದ್ರೆ ಇಷ್ಟಪಡ್ತಾರಂತೆ. ಯಾರು ಇಷ್ಟಪಟ್ಟಿಲ್ಲ ಸರ್, ಇನ್ಕ್ಲೂಡಿಂಗ್ ಗೋಪಿ. ಸೊ ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಫಾರ್ ಕಮಿಂಗ್ ಗಿವಿಂಗ್ ದಿಸ್ ಪರ್ಫಾರ್ಮೆನ್ಸ್. ತುಂಬಾ ಖುಷಿ ಆಯಿತು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ದಯವಿಟ್ಟು ಇದೀಗ ಕುಮಾರಿ ಪ್ರಣಮ್ಯಾರವರಿಗೆ ಒಂದು ಗೌರವ ಸನ್ಮಾನ. ಬರಲಿ ಜೋರಾದ ಚಪ್ಪಾಳೆ. ಗೆ ಆಗಮಿಸುತ್ತಿದ್ದಾರೆ ಮಾಸ್ಟರ್ ತ್ರಿದಾತ್ ಸಾಗರ್. ಇವರು ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಿದ್ವಾನ್ ಶ್ರೀಧರ್ ಸಾಗರ್ ರವರ ಪುತ್ರ. ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಕರ್ನಾಟಕದ ಯುವ ಪ್ರತಿಭಾನ್ವಿತ ಮಾಸ್ಟರ್ ತ್ರಿದಾತ್ ರವರಿಗೆ ಭಾರತ ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಸಾಂಸ್ಕೃತಿಕ ಇಲಾಖೆಯಿಂದ ನಡೆದ ಪ್ರತಿಭೋತ್ಸವದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಇದೀಗ ನಮ್ಮೆಲ್ಲರನ್ನು ಸ್ಯಾಕ್ಸೋಫೋನ್ ವಾದನದ ಮೂಲಕ ರಂಜಿಸಲು ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ತ್ರಿದಾತ್ ಸಾಗರ್ ರವರನ್ನು.